ನಮಸ್ತೆ ಪ್ರಿಯ ವೀಕ್ಷಕರೇ, ಗೃಹಲಕ್ಷ್ಮಿ 11ನೇ ಕಂತಿಗೆ ಈ ರೀತಿಯ ಪತ್ರವನ್ನು ನೀವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದು ಯಾವ ಪತ್ರ, ಯಾವ ಲೆಟರ್ ಅಂತೇಳಿ ನೀವು ಕೇಳ್ಬೋದು. ಅದನ್ನು ಎಲ್ಲದೂ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಸ್ವಲ್ಪ ಜನಕ್ಕೆ ಈಗಾಗಲೇ ಕೂಡ ಬಂದಿದೆ, ಇನ್ನೂ ಕೂಡ ಸ್ವಲ್ಪ ಜನಕ್ಕೆ ಬಂದಿಲ್ಲ. ಹಾಗಾಗಿ ಸರ್ಕಾರದಲ್ಲಿ CM ಸಿದ್ದರಾಮಯ್ಯನವರು ಆಗಲಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆಗಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಹೂಡಿದ್ದಾರೆ. ಈ ಥರ ನೀವು ಮಾಡಬೇಕು, ಹೀಗೆ ಮಾಡಿದ್ರೆ ಮಾತ್ರ ನಿಮಗೆ 11ನೇ ಕಂತಿನ ಒಂದು ಹಣ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾದರೆ ನೀವು ನಿಮ್ಮ ಮನೆಯಲ್ಲಿ GST ಪೇಯರ್ಸ್ ಇರ್ತೀರಾ, ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳೇ ಆಗಲಿ, ಮಗನೇ ಆಗಲಿ, ಅಥವಾ ನೀವೇ ಆಗಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರೇ ಆಗಿರಲಿ, ಒಂದು ಕೆಲಸದಲ್ಲಿ, ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೂ ಕೂಡ GSTನ ಪೇ ಮಾಡಬೇಕಾಗುತ್ತೆ. ಆದರೆ ಈಗ ಈ ಒಂದು ಬರ್ತಾ ಈಗ IT ಎಂಪ್ಲಾಯಿಗಳಿಗೂ ಕೂಡ GSTನ ತೊಗೊಳ್ತಾ ಇರ್ತಾರೆ. ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಆ ಥರ GST ಕಟ್ಟಬೇಕಾಗಿರೋರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಈಗ ಬಂದಿರುತ್ತೆ 10 ಕಂತು, ಸರ್ಕಾರದವರು ಏನೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ, ಅಷ್ಟೊಂದು ವೆರಿಫಿಕೇಷನ್ ಅನ್ನೋದು ಮಾಡಿರೋದಿಲ್ಲ. ಆದರೆ ಇನ್ಮೇಲೆ ತುಂಬ ಕಟ್ಟುನಿಟ್ಟಾಗಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತೇಳಿ ಒಂದು ರೂಲ್ಸನ್ನು ತೊಗೊಂಡಿದ್ದಾರೆ. ನೀವು ಒಂದು ಲೆಟರನ್ನು ಕೊಡಬೇಕಾಗುತ್ತೆ. ನೀವು ಇರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಲೆಟರನ್ನು ಕೊಡಬೇಕಾಗುತ್ತೆ. ಏನು ನಿಮ್ಮ ಮನೆಯಲ್ಲಿ ನಾವು GST ಪೇಯರ್ಸ್ ಇದ್ದೀವಿ, ಅಥವಾ ನಮ್ಮ ಮನೆಯಲ್ಲಿ ಏನು ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಆಗಿರಲಿ, ಯೆಲ್ಲೋ ಬೋರ್ಡ್ಗೇನೋ ಪ್ರಾಬ್ಲಮ್ ಆಗೋಲ್ಲ, ವೈಟ್ ಬೋರ್ಡ್ ಕಾರ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ, ಅಥವಾ ಕೃಷಿಯ ಒಂದು ಯಂತ್ರೋಪಕರಣಗಳಿದ್ದಾವೆ ಅಂತೇಳಿ ನೀವು ಲೆಟರನ್ನು ಕೊಡಬೇಕಾಗುತ್ತೆ. ನಿಮ್ಮ ಹತ್ತಿರದಂಥ ಒಂದು ಯಾವುದಾದರೂ ಒಂದು ಡಿಸ್ಟಿಕ್ಕೇ ಆಗಲಿ, ಒಂದು ತಾಲೂಕಲ್ಲೇ ಆಗಲಿ, ಈ ಥರ ಒಂದು ಅವಕಾಶನ ಮಾಡಿಕೊಟ್ಟಿರ್ತಾರೆ. ಈ ಥರ ನಿಮಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನೋದಿರುತ್ತೆ. ಅಲ್ಲೋಗಿ ನೀವು ಭೇಟಿನ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೇಕಾಗುತ್ತೆ. ಇಲ್ದಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಇವಾಗೇನೋ ನಿಮಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ, ಈ ಥರದವರು ನೀವು ಲೆಟರನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಎಷ್ಟು ಜನಕ್ಕೆ ಈ ಥರ ಆಯ್ಕೆಗಳನ್ನು ಮಾಡಿದ್ದಾರೆ, ಎಷ್ಟು ಜನಗಳಿಗೆ ಲೆಟರನ್ನು ಕೊಡಬೇಕು ಅಂತೇಳಿ ಸರ್ಕಾರ ತಿಳಿಸಿದೆ ಅಂತ ನೋಡೋದಾದರೆ, ಸರಿಸುಮಾರು 1.5 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಈ ಲೆಟರನ್ನು ಕಳಿಸಿದ್ದಾರೆ. ನೀವು ಈ ಥರ ಮಾಡಬೇಕು, ಈ ಕ್ರಮ ತಗೊಬೇಕು ಅಂತೇಳಿ ಹೇಳಿದಾರಂತೆ. ಆದಷ್ಟು ಎಲ್ಲರೂ ಕೂಡ ಒಂದು ಸಲ ಚೆಕ್ ಮಾಡಿ. ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡ್ತಾರೆ ನೋಡಿ. ತುಂಬ ಜನ ಹೇಳ್ತಿರ್ತಾರೆ ನನಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂದಾಗ ಸ್ಟೇಟಸ್ ಚೆಕ್ ಮಾಡಿದಾಗ GST ಪೇಯರ್ಸ್ ಅಂತ ಇರುತ್ತೆ. ಆ ಥರ ಬಂದಾಗ ಸ್ಟೇಟಸಲ್ಲಿ ನೀವು ಅವಾಗ ಗೊತ್ತಾಗುತ್ತೆ, ನೀವೇ ಇದನ್ನ ಲೆಟರನ್ನು ಕೊಡಬೇಕು, ನೀವು ಕೊಡಬೇಕಾಗಿರೋದು ನೀವೇ ಅಂತ. ಎಲ್ಲರೂ ಏನು ಕೊಡಬೇಕಾಗಿಲ್ಲ, ದುಡ್ಡು ಬಂದಿದೆ ನಮಗೆ, ನಾವು ಕೊಡಬೇಕಂದ್ರೆ ಅವಶ್ಯಕತೆ ಇಲ್ಲ. ನೀವೇ ಕೊಡ್ತೀರಾ, ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ನಿಮಗೆ ಹಣ ಬರ್ತಾ ಇದೆ, ನೀವೇನೂ ಮಾಡೋ ಹಾಗಿಲ್ಲ. ಈಗಾಗಲೇ ನಮಗೆ 8ನೇ ಕಂತು 7ನೇ ಕಂತು ಕೂಡ ಬಂದಿಲ್ಲ, ತುಂಬ ಹಿಂದಿನ 4-3 ಕಂತು ಕೂಡ ಬಂದಿಲ್ಲ ಅಂದರೆ ಅವರು ಇದಕ್ಕೆ ಆ್ಯಕ್ಷನ್ನ ತೊಗೊಬೇಕಾಗುತ್ತೆ. ನೀವು ಖಂಡಿತವಾಗ್ಲೂ ಆ್ಯಕ್ಷನ್ ತೊಗೊಂಡ್ರೆ, ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು, ತೊಗೊಂಡ್ರೆ ನೀವು ಈ ಕೆಲಸನ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಒಂದು ಹಣ ಬರುತ್ತೆ. ಇನ್ನು ಈಗಾಗಲೇ ಯುವ ನಿಧಿ ಆಗಲಿ, ಅನ್ನಭಾಗ್ಯದ ಹಣ ಆಗಲಿ, ಎಲ್ಲದೂ ಕೂಡ ಬರ್ತಾ ಇದೆ, ಎಲ್ರಿಗೂ ಕೂಡ ತಲುಪಿಸ್ತಾ ಇದೆ. ಅನ್ನಭಾಗ್ಯದ ಹಣ ಕಂಪ್ಲೀಟಾಗಿ ಬಂದು ರೀಚ್ ಆಗಿಬಿಡ್ತು. ಇನ್ನು ಯುವ ನಿಧಿಗೆ ಒಟ್ಟಿಗೆ 3-4 ಸಾವಿರ ಕೂಡ ಬಂತು. ಅದರಲ್ಲೂ ಕೂಡ ಯಾವುದೇ ರೀತಿಯ ಮೋಸ ನಡೀತಾ ಇಲ್ಲ ಸ್ನೇಹಿತರೆ. ನೋಡಿ, ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಎಲ್ಲರೂ ಕೂಡ ನಮಗೆ ಪ್ರೋತ್ಸಾಹನ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.